ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಕಥೆಯನ್ನ ನಿಮಗೆ ಹೇಳ್ತೀನಿ. ಈ ಕಥೆಯಲ್ಲಿ ಪರಮೇಶ್ವರ ಗೋಮಾತೆಗೆ ಮನುಷ್ಯರು ಮಾಡುವ ಯಾವ ತಪ್ಪುಗಳ ಕಾರಣದಿಂದ ಅವರು ದರಿದ್ರ ಅನುಭವಿಸುತ್ತಾರೆ ಎಂದು ಹೇಳಿದ್ದಾರೆ. ಅದರ ಜೊತೆಗೆ ಯಾವ 3 ರೀತಿಯಾದ ವ್ಯಕ್ತಿಗಳಿಂದ ಮನೆಯಲ್ಲಿ ಕಷ್ಟ ಹಾಗೂ ಅಶಾಂತಿ ತಪ್ಪುವುದಿಲ್ಲ ಎಂದು ಕೂಡ ಹೇಳಿದ್ದಾರೆ. ಆ 3 ಜನ ಮನೆಯಲ್ಲಿದ್ದರೆ ಮಹಾಲಕ್ಷ್ಮಿ ಆ ಮನೆಯ ಕಡೆ ಕಣ್ಣೆತ್ತಿಯೂ ನೋಡುವುದಿಲ್ಲ. ಸ್ನೇಹಿತರೆ, ಈ ಕತೆ ತುಂಬಾನೇ ಪವಿತ್ರವಾದದ್ದು. ಹಾಗಾಗಿ ಬೇರೆ ಆಲೋಚನೆಗಳು, ಕೆಲಸಗಳನ್ನು ಪಕ್ಕಕ್ಕಿಟ್ಟು ಸ್ವಲ್ಪ ಹೊತ್ತು ಈ ಕಥೆಯನ್ನು ಮನಸಾರೆ ಕೇಳಿಸಿಕೊಳ್ಳಿ. ಕತೆ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸುಮಾರು 8,000 ವರ್ಷಗಳ ಹಿಂದೆ ಕೈಲಾಸ ಪರ್ವತದ ಮೇಲೆ ಶಿವ ಪಾರ್ವತಿ ಸಂತೋಷದಿಂದ ಕುಳಿತಿದ್ದರು. ಆ ತಣ್ಣನೆಯ ಶಾಂತಿಯುತವಾದ ವಾತಾವರಣದಲ್ಲಿ ಗಾಳಿಯಲ್ಲಿ ಪರಿಮಳ ಎಲ್ಲೆಡೆಯೂ ಹರಡಿಕೊಂಡಿತ್ತು. ಪಕ್ಷಿಗಳ ಚಿಲಿಪಿಲಿ ನಾದ, ದೂರದಲ್ಲಿ ಜಲಪಾತದ ಶಬ್ದ. ಆಹಾ, ಆ ದೃಶ್ಯ ಊಹಿಸಿಕೊಂಡರೇನೆ ಮನಸ್ಸಿಗೆ ಎಷ್ಟೋ ಸಂತೋಷ ಸಿಗುತ್ತಿದೆ. ಆಗ ಪಾರ್ವತಿ ದೇವಿ ಶಿವನನ್ನು ನೋಡುತ್ತಾ ಮೃದುವಾದ ಧ್ವನಿಯಿಂದ, ಪ್ರಾಣನಾಥ, ನಾವು ಭೂಲೋಕದಲ್ಲಿ ಸಂಚರಿಸಿ ಎಷ್ಟೊಂದು ಕಾಲವಾಯಿತು. ನನ್ನ ಮನಸ್ಸು ಅಲ್ಲಿನ ಸೌಂದರ್ಯ ನೋಡಬೇಕು ಎಂದು ಹಂಬಲಿಸುತ್ತಿದೆ. ಇವತ್ತು ನನ್ನನ್ನು ಅಲ್ಲಿಗೆ ಕರೆದೋಗುತ್ತೀರಾ ಎಂದು ಕೇಳಿದರು. ಶಿವ ಮಂದಹಾಸ ಬೀರುತ್ತಾ, ಉಮಾ, ನಿನ್ನ ಮಾತು ನಿಜ. ಭೂಲೋಕದಲ್ಲಿ ಏನು ನಡೆಯುತ್ತಿದೆಯೋ ನೋಡೋಣ ಬಾ ಅಂದರು. ಮರುಕ್ಷಣವೇ ಶಿವ ಪಾರ್ವತಿ ಇಬ್ಬರು ಭೂಲೋಕದಲ್ಲಿ ಪ್ರತ್ಯಕ್ಷವಾದರು. ಅಲ್ಲಿ ಸುಂದರವಾದ ತೋಟದಲ್ಲಿ ದೊಡ್ಡ ಮರದ ಕೆಳಗೆ ಕುಳಿತುಕೊಂಡರು. ಸುತ್ತಲೂ ಹಚ್ಚ ಹಸುರಾದ ಹುಲ್ಲು. ಆ ಹುಲ್ಲನ್ನು ಸಂತೋಷವಾಗಿ ಮೇಯುತ್ತಿರುವ ಹಸುಗಳು ಇದ್ದವು. ಆಗ ಆ ಹಸುಗಳಲ್ಲಿ ಒಂದು ಗೋಮಾತೆ ನೀರಿನಂತೆ ಸ್ವಚ್ಛವಾದ ಮನಸ್ಸಿನಿಂದ ಶಿವ ಪಾರ್ವತಿ ಹತ್ತಿರ ಬಂದು ನಮಸ್ಕರಿಸಿತು. ಗೋಮಾತೆ ವಿನಯವಾಗಿ, ದೇವಾ ದೇವಿ, ನಿಮ್ಮ ದರ್ಶನ ಪಡೆದಿರುವುದು ನನ್ನ ಅದೃಷ್ಟ. ನನ್ನ ಮನಸ್ಸಿನಲ್ಲಿ ಎಂದಿನಿಂದಲೂ ಒಂದು ಪ್ರಶ್ನೆ ಇದೆ. ಎಷ್ಟೋ ಜನ ಸಾಧುಗಳನ್ನು ಆ ಪ್ರಶ್ನೆ ಕೇಳಿದೆ, ಆದರೆ ಉತ್ತರ ಸಿಗಲಿಲ್ಲ. ದಯವಿಟ್ಟು ನನ್ನ ಸಂದೇಹವನ್ನು ಬಗೆಹರಿಸಿ ಎಂದು ಕೇಳಿತು. ಶಿವ ಪ್ರೀತಿಯಿಂದ, ಗೋಮಾತೆ, ನಿನ್ನ ಪ್ರಶ್ನೆ ಏನೆಂದು ಕೇಳು ಅಂದರು. ಆಗ ಗೋಮಾತೆ, ಪ್ರಭು, ಮನುಷ್ಯರು ಯಾವ ಪಾಪದಿಂದ ದರಿದ್ರದಲ್ಲಿ ಬೀಳುತ್ತಾರೆ? ಇನ್ನು ಯಾವ 3 ಜನರಿಂದ ಮನೆ ನಾಶವಾಗುತ್ತದೆ? ಅಷ್ಟಕ್ಕೂ ದರಿದ್ರ, ಐಶ್ವರ್ಯ ಇದೆಲ್ಲವೂ ಕೂಡ ಕೇವಲ ವಿಧಿಬರಹದಿಂದ ಬರುತ್ತದಾ ಎಂದು ಕೇಳಿತು. ಆಗ ಶಿವ, ಗೋಮಾತೆ, ನಿನ್ನ ಪ್ರಶ್ನೆಗಳು ತುಂಬಾ ಉತ್ತಮವಾಗಿದೆ. ಕೇವಲ ವಿಧಿ ಮಾತ್ರವೇ ಎಲ್ಲವನ್ನೂ ನಿರ್ಣಯಿಸುವುದಿಲ್ಲ. ಮನುಷ್ಯರು ಮಾಡುವ ಕರ್ಮಗಳು ಕೂಡ ಇದಕ್ಕೆ ಕಾರಣವಾಗುತ್ತದೆ. ನಿನಗೆ ಉತ್ತರ ಒಂದು ಕಥೆಯ ರೂಪದಲ್ಲಿ ಕೊಡುತ್ತೇನೆ, ಶ್ರದ್ಧೆಯಿಂದ ಕೇಳು ಎಂದು ಶಿವ ಕತೆ ಹೇಳಲು ಶುರು ಮಾಡಿದರು. 8,000 ವರ್ಷಗಳ ಹಿಂದೆ ಅವಂತಿಪುರ ಎಂಬ ಸುಂದರವಾದ ನಗರದಲ್ಲಿ ಒಬ್ಬ ದಯೆಯುಳ್ಳ ವ್ಯಾಪಾರಿ ಇದ್ದ. ಅವನ ಹೆಸರು ವಿಶ್ವನಾಥ. ಅವನಿಗೆ 2 ಗಂಡು ಮಕ್ಕಳು, ವೀರಭದ್ರ ಹಾಗೂ ಸುಭದ್ರ. ಇಬ್ಬರೂ ಕೂಡ ತಂದೆಯಂತೆಯೇ ಸಜ್ಜನರು. ವಿಶ್ವನಾಥ ಅವನ ಕುಟುಂಬದೊಂದಿಗೆ ತುಂಬಾ ಶಾಂತಿಯಿಂದ ಬದುಕುತ್ತಿದ್ದ. ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಇಬ್ಬರಿಗೂ ಮದುವೆ ಮಾಡಿದ. ಸೊಸೆಯರಾದ ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ಬರೂ ಕೂಡ ಮನೆ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದರು. ಹಿರಿಯ ಸೊಸೆಯಾದ ಲಕ್ಷ್ಮಿ ಮನೆಗೆ ಕಾಲಿಟ್ಟ ದಿನದಿಂದ ಅವರ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಬಂದಂತಾಗಿತ್ತು. ವಿಶ್ವನಾಥನ ವ್ಯಾಪಾರ ದುಪ್ಪಟ್ಟು ಅಭಿವೃದ್ಧಿಯಾಯಿತು. ಮನೆಯಲ್ಲಿ ದನ ಮತ್ತು ಧಾನ್ಯ ಯಾವಾಗಲೂ ತುಂಬಿರುತ್ತಿತ್ತು. ಅವರ ಮನೆಯ ವಾತಾವರಣ ಎಷ್ಟೋ ಪವಿತ್ರವಾಗಿ, ಶಾಂತಿಯುತವಾಗಿ ಇರುತ್ತಿತ್ತು. ಮಕ್ಕಳು ಹಾಗೂ ಸೊಸೆಯರು ಒಬ್ಬರನ್ನೊಬ್ಬರು ಗೌರವಿಸುತ್ತಿದ್ದರು. ಯಾವ ಕೆಲಸ ಮಾಡಬೇಕು ಅಂದರೂ ಎಲ್ಲರೂ ಕುಳಿತುಕೊಂಡು ಒಬ್ಬರ ಸಲಹೆ ಒಬ್ಬರು ಪಡೆದು ಮಾಡುತ್ತಿದ್ದರು. ವಿಶ್ವನಾಥನ ವ್ಯಾಪಾರ
ದಿನೇ ದಿನೇ ಅಭಿವೃದ್ಧಿಯಾಗುತ್ತಿತ್ತು. ಒಂದು ದಿನ ವಿಶ್ವನಾಥ ಮಕ್ಕಳು ಹಾಗೂ ಸೊಸೆಯರನ್ನು ಕರೆದು, ಮಕ್ಕಳೇ, ನನಗೆ ವಯಸ್ಸಾಗಿ ಹೋಯಿತು. ಇನ್ನು ನಾನು ಮೊದಲಿನಂತೆ ವ್ಯಾಪಾರ ನೋಡಿಕೊಳ್ಳಲು ಆಗುವುದಿಲ್ಲ. ಇನ್ನು ಈ ಜವಾಬ್ದಾರಿ ನೀವು ತೆಗೆದುಕೊಳ್ಳಿ ಎಂದು ಹೇಳಿದ. ತಂದೆಯ ಮಾತನ್ನು ಗೌರವಿಸಿದ ಮಕ್ಕಳು ವ್ಯಾಪಾರದ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಇನ್ನು ಜವಾಬ್ದಾರಿಯೆಲ್ಲ ಮಕ್ಕಳಿಗೆ ಒಪ್ಪಿಸಿದ ವಿಶ್ವನಾಥ ಸಂತೋಷವಾಗಿ ವಿಶ್ರಾಂತಿ ಪಡೆಯುತ್ತಿದ್ದ. ಆದರೆ ಒಬ್ಬರ ಸುಖ ನೋಡಿ ಅಸೂಯೆ ಪಡುವವರು ಲೋಕದಲ್ಲಿ ತುಂಬಾನೇ ಜನರಿರುತ್ತಾರೆ. ಆ ನಗರದಲ್ಲಿ ಕೆಲವರು ವಿಶ್ವನಾಥನ ಐಶ್ವರ್ಯ ನೋಡಿ ಅಸೂಯೆ ಪಡುತ್ತಿದ್ದರು. ಈ ವಿಶ್ವನಾಥ ಎಷ್ಟೊಂದು ಸುಖವಾಗಿದ್ದಾನೆ, ಅವನ ವ್ಯಾಪಾರ ದಿನೇ ದಿನೇ ಅಭಿವೃದ್ಧಿಯಾಗುತ್ತಿದೆ, ಅವನ ಮನೆಯಲ್ಲೂ ಕೂಡ ಯಾವುದೇ ಗಲಾಟೆ ಇಲ್ಲ, ಅವನಿಗೆ ಮಾತ್ರ ಅಷ್ಟೊಂದು ಅದೃಷ್ಟ ಏಕೆ ಎಂದು ಅಸೂಯೆ ಪಡುತ್ತಿದ್ದರು. ಆ ಅಸೂಯೆ ಅನ್ನೋದು ಅವರ ಮನಸ್ಸಿನಲ್ಲಿ ವಿಷ ಬೀಜಗಳನ್ನು ಬಿತ್ತಿತ್ತು. ಶಿವ ಗೋಮಾತೆಯೊಂದಿಗೆ ಹೇಳಿದರು, ಗೋಮಾತೆ, ಕೆರೆಯೊಳಗಿರುವಂತ ದೊಡ್ಡ ಮೀನುಗಳು ಚಿಕ್ಕ ಮೀನುಗಳನ್ನು ನೋಡಿ ಅದನ್ನು ನುಂಗಬೇಕು ಅಂದುಕೊಳ್ಳುತ್ತದೆ. ಅದೇ ರೀತಿ ಒಬ್ಬ ಮನುಷ್ಯ ಬೇರೆಯವರ ಏಳಿಗೆಯನ್ನು ನೋಡಿ ಅವರನ್ನು ನಾಶ ಮಾಡಬೇಕು ಅಂದುಕೊಳ್ಳುತ್ತಾನೆ. ಮನುಷ್ಯ ಅವನ ಕಷ್ಟವನ್ನು ನೆನೆಸಿಕೊಂಡು ಅಷ್ಟೊಂದು ದುಃಖ ಪಡುವುದಿಲ್ಲ. ಆದರೆ ಬೇರೆಯವರ ಸುಖ ನೋಡಿ ಮಾತ್ರ ತುಂಬಾನೇ ವೇದನೆ ಪಡುತ್ತಾನೆ. ಅಸೂಯೆಯಿಂದ ಆ ನಗರದಲ್ಲಿದ್ದ ಕೆಲ ಕುಟುಂಬದವರು ವಿಶ್ವನಾಥನ ಮೇಲೆ ಕುತಂತ್ರ ರೂಪಿಸಿದರು. ಅವರೆಲ್ಲರೂ ವಿಶ್ವನಾಥನ ಕುಲಗುರುಗಳಾದ ಧರ್ಮಶಾಸ್ತ್ರಿಯ ಹತ್ತಿರ ಹೋಗಿ, ಗುರುಗಳೇ, ನೀವೆಲ್ಲಿ ಕಷ್ಟಕರವಾದ ಜೀವನ ನಡೆಸುತ್ತಿದ್ದೀರಿ, ಆದರೆ ವಿಶ್ವನಾಥ ಮಾತ್ರ ಅಲ್ಲಿ ತುಂಬಾ ಸುಖವಾಗಿ ಬದುಕುತ್ತಿದ್ದಾನೆ. ಅವನ ಸೊಸೆಯರು ಹೊತ್ತು ಹೊತ್ತಿಗೂ ರುಚಿ ರುಚಿಯಾದ ಅಡುಗೆ ಮಾಡಿ ಕೊಡುತ್ತಾರೆ. ಅವನು ತುಂಬಾನೇ ಸುಖವಾಗಿದ್ದಾನೆ. ಎಷ್ಟು ಸುಖವಾಗಿದ್ದಾನೆ ಎಂದು ಹೇಳಲು ಮಾತುಗಳು ಸಾಲದು. ಆದರೆ ನಿಮ್ಮನ್ನು ಎಂದಾದರೂ ಗೌರವದಿಂದ ಅವನ ಮನೆಗೆ ಒಂದು ಸಲವಾದರೂ ಕರೆದಿದ್ದಾನಾ ಎಂದು ಕೇಳಿದರು. ಧರ್ಮಶಾಸ್ತ್ರಿಯ ಮನಸ್ಸಿಗೆ ಸ್ವಲ್ಪ ಅಸಮಾಧಾನವಾಯಿತು. ನಿಜ, ವಿಶ್ವನಾಥ ತುಂಬಾ ಕಾಲದಿಂದ ನನ್ನನ್ನು ಆಹ್ವಾನಿಸಲಿಲ್ಲ. ಅವನು ಸುಖವಾಗಿದ್ದರೆ ನನ್ನ ಜೀವನ ಮಾತ್ರ ಏಕಿಷ್ಟೊಂದು ಕಷ್ಟವಾಗಿದೆ ಎಂದು ಯೋಚಿಸಿದ. ಆ ನಗರದವರು ಧರ್ಮಶಾಸ್ತ್ರಿಯನ್ನು ಇನ್ನಷ್ಟು ಕೆರಳಿಸಿದರು. ಗುರುಗಳೇ, ನೀವು ಏನೋ ಒಂದು ಮಾಡಲೇಬೇಕು. ವಿಶ್ವನಾಥನ ಮನೆಯಲ್ಲಿ ಅಶಾಂತಿ ಉಂಟಾದರೆ ಅವನು ಪೂಜೆ ಮಾಡಲು ನಿಮ್ಮನ್ನು ಕರೆಯುತ್ತಾನೆ. ಆಗ ನೀವು ಕೇಳಿದಷ್ಟು ಹಣ ಕೂಡ ಕೊಡುತ್ತಾನೆ ಎಂದು ಸಲಹೆ ಕೊಟ್ಟರು. ಆ ಮಾತುಗಳು ಧರ್ಮಶಾಸ್ತ್ರಿಯ ಮನಸ್ಸಿನಲ್ಲಿ ಗೂಡು ಕಟ್ಟಿಕೊಂಡಿತು. ಧರ್ಮಶಾಸ್ತ್ರಿ ಅವನ ಗುರುವಾದ ಸದಾಶಿವ ಶಾಸ್ತ್ರಿ ಹತ್ತಿರ ಹೋಗಿ, ಗುರುಗಳೇ, ನನ್ನ ಕುಟುಂಬ ಹಸಿವಿನಿಂದ ಬಳಲುತ್ತಿದೆ. ನಾನು ವಿಶ್ವನಾಥನನ್ನೇ ನಂಬಿ ಬದುಕುತ್ತಿದ್ದೇನೆ. ಅವನ ಮನೆಯಲ್ಲಿ ಸಮಸ್ಯೆಗಳು ಬಂದರೆ ಮಾತ್ರ ನನ್ನ ಕುಟುಂಬಕ್ಕೆ ಊಟ ಸಿಗುತ್ತದೆ. ಅವನ ಮನೆಯಲ್ಲಿ ಸಮಸ್ಯೆಗಳು ಇಲ್ಲ ಅಂದರೆ ಅವನು ನನ್ನನ್ನು ಕರೆಯುವುದಿಲ್ಲ. ನಾನು ಯಾವ ರೀತಿ ಜೀವನ ಮಾಡುವುದು ಎಂದು ಕೇಳಿದ. ಸದಾಶಿವಶಾಸ್ತ್ರಿ ಧರ್ಮಶಾಸ್ತ್ರಿಯ ಮಾತನ್ನು ಕೇಳಿ, ಶಿಷ್ಯ, ವಿಶ್ವನಾಥನ ಮನೆಯಲ್ಲಿ ಸುಖ ಶಾಂತಿಗೆ ಮೂಲ ಕಾರಣ ಅವನ ಕಿರಿಯ ಸೊಸೆ ಲಕ್ಷ್ಮಿ. ಆಕೆ ಪ್ರತಿದಿನ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸುತ್ತಾಳೆ. ಆ ದಿವ್ಯ ಕೃಪೆಯಿಂದ ಆ ಮನೆ ಸಂತೋಷದಿಂದ ತುಂಬಿದೆ. ನೀನೊಂದು ಕೆಲಸ ಮಾಡು. ವಿಶ್ವನಾಥನ ಮನೆಗೆ ಹೋಗಿ ಒಂದು ಕಂಚಿನ ಪಾತ್ರೆ ಕೇಳು. ಆ ಪಾತ್ರೆಯನ್ನು ನಿನ್ನ ಮನೆಯಲ್ಲಿ ಇಟ್ಟುಕೋ. ಕೆಲವೇ ದಿನಗಳಲ್ಲಿ ಅವರ ವ್ಯಾಪಾರದಲ್ಲಿ ನಷ್ಟ ಹಾಗೂ ಮನೆಯಲ್ಲಿ ಗಲಾಟೆಗಳು ಶುರುವಾಗುತ್ತದೆ ಎಂದು ಹೇಳಿದರು. ಅದೇ ಪ್ರಕಾರ ಧರ್ಮಶಾಸ್ತ್ರಿ ಸಂತೋಷವಾಗಿ ವಿಶ್ವನಾಥನ ಮನೆಗೆ ಹೋದ. ವಿಶ್ವನಾಥ ಗುರುಗಳನ್ನು ನೋಡಿ ಎಷ್ಟೋ ಸಂತೋಷದಿಂದ ಅವರನ್ನು ಒಳಗೆ ಕರೆದು, ಗುರುಗಳೇ, ಎಷ್ಟೋ ದಿನಗಳ ಬಳಿಕ ನಿಮ್ಮನ್ನು ನೋಡುತ್ತಿದ್ದೇನೆ. ಎಲ್ಲವೂ ಕ್ಷೇಮವೇನಾ ಎಂದು ಕೇಳಿದ. ಎಲ್ಲವೂ ಚೆನ್ನಾಗಿದೆ ವಿಶ್ವನಾಥ. ಯಾವುದೋ ಕೆಲಸದ ಮೇಲೆ ಈ ಕಡೆ ಹೋಗುತ್ತಿದ್ದೆ. ನಿನ್ನ ನೆನಪಾಗಿ ಒಂದು ಸಲ ನಿನ್ನನ್ನು ನೋಡಿ ಹೋಗೋಣ ಅಂತ ಬಂದೆ ಅಂದ ಧರ್ಮಶಾಸ್ತ್ರಿ. ಸ್ವಲ್ಪ ಹೊತ್ತು ಮಾತನಾಡಿದ ಬಳಿಕ ಧರ್ಮಶಾಸ್ತ್ರಿ ವಿಶ್ವನಾಥನೊಂದಿಗೆ, ವಿಶ್ವನಾಥ, ನನಗೆ ಕುಡಿಯಲು ನೀರು ಬೇಕು.
ಕಂಚಿನ ಪಾತ್ರೆಯಲ್ಲಿ ನೀರು ತರಲು ಹೇಳು ಎಂದು ಕೇಳಿದ. ನಾನೇ ನೀರು ತರುತ್ತೇನೆ ಗುರುಗಳೇ ಎಂದು ಹೇಳಿ ವಿಶ್ವನಾಥ ನೀರು ತರಲು ಒಳಗೆ ಹೋದ. ಮಾವನ ಕೈಯಲ್ಲಿ ಕಂಚಿನ ಪಾತ್ರೆ ನೋಡಿದ ಲಕ್ಷ್ಮಿಗೆ ಸ್ವಲ್ಪ ವಾಸ್ತುಶಾಸ್ತ್ರದ ಬಗ್ಗೆ ತಿಳಿದಿದ್ದರಿಂದ ಏನೋ ತಪ್ಪು ನಡೆಯಲಿದೆ ಎಂಬ ಅನುಮಾನ ಬಂದಿತು. ಹಾಗಾಗಿ ಮಾವನ ಹತ್ತಿರ ಓಡಿ ಬಂದು, ಮಾವ, ಆ ಪಾತ್ರೆಯನ್ನು 1 ನಿಮಿಷ ನನಗೆ ಕೊಡಿ, ಮತ್ತೆ ಕೊಡುತ್ತೇನೆ ಎಂದು ಹೇಳಿದಳು. ವಿಶ್ವನಾಥ ಪಾತ್ರೆಯನ್ನು ಲಕ್ಷ್ಮಿಗೆ ಕೊಟ್ಟ. ಲಕ್ಷ್ಮಿ ಮೊದಲು ಆ ಪಾತ್ರೆಯಲ್ಲಿರುವ ನೀರನ್ನು ತೆಗೆದುಕೊಂಡು ಗೋಮಾತೆಗೆ ಕುಡಿಸಿದಳು. ಬಳಿಕ ಮತ್ತೆ ನೀರನ್ನು ತುಂಬಿಸಿ ಪಾತ್ರೆಯನ್ನು ವಿಶ್ವನಾಥನ ಕೈಗೆ ಕೊಟ್ಟಳು. ವಿಶ್ವನಾಥ ಆ ನೀರನ್ನು ತಂದು ಧರ್ಮಶಾಸ್ತ್ರಿಗೆ ಕೊಟ್ಟ. ನೀರು ಕುಡಿದ ಬಳಿಕ ಧರ್ಮಶಾಸ್ತ್ರಿ ವಿಶ್ವನಾಥನೊಂದಿಗೆ, ವಿಶ್ವನಾಥ, ಈ ಕಂಚಿನ ಪಾತ್ರೆ ತುಂಬಾ ಚೆನ್ನಾಗಿದೆ, ಇದನ್ನು ನನಗೆ ಕೊಡುತ್ತೀಯಾ ಎಂದು ಕೇಳಿದ. ಅದಕ್ಕೆ ವಿಶ್ವನಾಥ ನಗುತ್ತಾ, ಗುರುಗಳೇ, ಕೊಡುತ್ತೀಯಾ ಎಂದು ಕೇಳಿ ನನ್ನನ್ನು ಬೇರೆಯವನಂತೆ ನೋಡುತ್ತಿದ್ದೀರಿ. ನಿಮಗೆ ಬೇಕಾದ್ದನ್ನು ಕೇಳದೆ ತೆಗೆದುಕೊಂಡು ಹೋಗುವ ಅಧಿಕಾರ ನಿಮಗಿದೆ. ಸಂತೋಷವಾಗಿ ಈ ಪಾತ್ರೆ ತೆಗೆದುಕೊಂಡು ಹೋಗಿ ಎಂದು ಹೇಳಿದ. ಧರ್ಮಶಾಸ್ತ್ರಿ ಖುಷಿಯಾಗಿ ಆ ಪಾತ್ರೆಯನ್ನು ಮನೆಗೆ ತಂದು, ಈಗ ಆ ವಿಶ್ವನಾಥನ ಮನೆ ನಾಶವಾಗುತ್ತದೆ, ಅವನು ಖಂಡಿತ ನನ್ನನ್ನು ಶೀಘ್ರದಲ್ಲೇ ಕರೆಯುತ್ತಾನೆ ಎಂದು ಎದುರು ನೋಡಿದ. ಆದರೆ 20 ದಿನಗಳು ಕಳೆದರೂ ಕೂಡ ವಿಶ್ವನಾಥನಿಂದ ಯಾವುದೇ ಸಂದೇಶ ಬರಲಿಲ್ಲ. ಧರ್ಮಶಾಸ್ತ್ರಿ ನಿರಾಸೆಯಿಂದ ಮತ್ತೆ ಗುರುಗಳಾದ ಸದಾಶಿವ ಶಾಸ್ತ್ರಿಯ ಹತ್ತಿರ ಹೋಗಿ, ಗುರುದೇವ, ನೀವು ಹೇಳಿದ ಪ್ರಕಾರವೇ ಕಂಚಿನ ಪಾತ್ರೆ ತಂದೆ, ಆದರೆ ವಿಶ್ವನಾಥನ ಮನೆ ಇನ್ನೂ ಕೂಡ ಸುಖ ಶಾಂತಿಯಿಂದ ತುಂಬಿದೆ ಎಂದು ಹೇಳಿದ. ಸದಾಶಿವ ಶಾಸ್ತ್ರಿ ದಿವ್ಯ ದೃಷ್ಟಿಯಿಂದ ನೋಡಿ, ಶಿಷ್ಯ, ಲಕ್ಷ್ಮಿ ತುಂಬಾ ಬುದ್ಧಿವಂತ ಹೆಣ್ಣು. ಅವಳು ಆ ಪಾತ್ರೆಯಲ್ಲಿ ಮೊದಲು ನೀರನ್ನು ಗೋಮಾತೆಗೆ ಕುಡಿಸಿ ಬಳಿಕ ನಿನಗೆ ನೀರನ್ನು ಕೊಟ್ಟಳು. ಹಾಗಾಗಿ ನಿನ್ನ ಕುತಂತ್ರ ಫಲಿಸಲಿಲ್ಲ. ಈಗ ನೀನು ವಿಶ್ವನಾಥನ ಮನೆಗೆ ಹೋಗಿ ಅವನ ಮನೆಯಲ್ಲಿರುವಂತ ಗೋಮಾತೆಯನ್ನು ಕೇಳು. ಗೋಮಾತೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ. ಗೋಮಾತೆ ಇಲ್ಲದ ಮನೆಯಲ್ಲಿ ಸುಖ ಶಾಂತಿ ಇರುವುದಿಲ್ಲ ಎಂದು ಹೇಳಿದರು. ಧರ್ಮಶಾಸ್ತ್ರಿ ಉತ್ಸಾಹದಿಂದ ಮತ್ತೆ ವಿಶ್ವನಾಥನ ಮನೆಗೆ ಹೋದ. ವಿಶ್ವನಾಥ ಗೌರವದಿಂದ ಧರ್ಮಶಾಸ್ತ್ರಿಯನ್ನು ಮನೆಯೊಳಗೆ ಕರೆದು ಊಟೋಪಚಾರ ಮಾಡಿದ. ಊಟ ತಿಂದ ಮೇಲೆ ಧರ್ಮಶಾಸ್ತ್ರಿ ಸಪ್ಪೆ ಮುಖ ಮಾಡಿಕೊಂಡು, ವಿಶ್ವನಾಥ, ನನ್ನ ಮನೆಯಲ್ಲಿರುವ ಗೋಮಾತೆ ಹಾಲು ಕೊಡುತ್ತಿಲ್ಲ, ಹಾಗಾಗಿ ಮಕ್ಕಳು ಹಾಲಿಲ್ಲದೆ ತುಂಬಾ ಪರದಾಡುತ್ತಿದ್ದಾರೆ. ನಿನ್ನ ಮನೆಯಲ್ಲಿರುವ ಗೋಮಾತೆಯನ್ನು ನನಗೆ ಕೊಡುತ್ತೀಯಾ ಎಂದು ಕೇಳಿದ. ಆಗ ವಿಶ್ವನಾಥ, ಗುರುಗಳೇ, ಇದು ಪುಣ್ಯ ಕಾರ್ಯ, ಗೋದಾನ ಮಾಡಿದರೆ ನನಗೆ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ. ಗೋಮಾತೆಯನ್ನು ಈಗಲೇ ಕರೆತರುತ್ತೇನೆ ಇರಿ ಎಂದು ಹೇಳಿ ಹಸುವನ್ನು ತರಲು ಹೋದ. ಗೋಮಾತೆಗೆ ಹುಲ್ಲು ಹಾಕುತ್ತಿದ್ದ ಲಕ್ಷ್ಮಿ, ಮಾವ, ಗೋಮಾತೆಯನ್ನು ಎಲ್ಲಿಗೆ ಕರೆದೋಗುತ್ತಿದ್ದೀರಿ ಎಂದು ಕೇಳಿದಳು. ಅದಕ್ಕೆ ವಿಶ್ವನಾಥ, ಮಗಳೇ, ನಮ್ಮ ಗುರುಗಳ ಹಸು ಹಾಲು ಕೊಡುತ್ತಿಲ್ಲವಂತೆ, ಮಕ್ಕಳು ಪಾಪ ಹಾಲಿಲ್ಲದೆ ಕಷ್ಟಪಡುತ್ತಿದ್ದಾರಂತೆ. ಹಾಗಾಗಿ ಗುರುಗಳು ಕೇಳದೆ ಗೋಮಾತೆಯನ್ನು ಕೇಳಿದರು. ಹಾಗಾಗಿ ಅವರಿಗೆ ಕೊಡಲು ಕರೆದೋಗುತ್ತಿದ್ದೇನೆ ಎಂದು ಹೇಳಿದ. ಹೌದಾ ಮಾವ, ಸ್ವಲ್ಪ ಹೊತ್ತು ಇರಿ ಎಂದು ಹೇಳಿ ಲಕ್ಷ್ಮಿ ಮನೆಯೊಳಗೆ ಹೋಗಿ ಅರಿಶಿಣ ಮತ್ತು ಚಂದನ ಬೆರೆಸಿ ತಂದು ಅದನ್ನು ಗೋಮಾತೆಯ ಕೊಂಬುಗಳಿಗೆ ಹಚ್ಚಿದಳು. ಆ ಪಾತ್ರೆಯಲ್ಲಿ ಉಳಿದ ಮಿಶ್ರಣವನ್ನು ದೇವರ ಮನೆಯಲ್ಲಿ ಇಟ್ಟಳು. ಈಗ ನೀವು ಗೋಮಾತೆಯನ್ನು ಗುರುಗಳಿಗೆ ಕೊಡಿ ಮಾವ ಎಂದು ಹೇಳಿದಳು. ವಿಶ್ವನಾಥ ಗೋಮಾತೆಯನ್ನು ಧರ್ಮಶಾಸ್ತ್ರಿಗೆ ಕೊಟ್ಟ. ಧರ್ಮಶಾಸ್ತ್ರಿ ಗೋಮಾತೆಯನ್ನು ಮನೆಗೆ ಕರೆದುಕೊಂಡು ಹೋಗಿ, ಈಗ ಖಂಡಿತ ವಿಶ್ವನಾಥನ ಮನೆ ನಾಶವಾಗುತ್ತದೆ ಎಂದು ಸಂತೋಷಿಸಿದ. ಆದರೆ ದಿನಗಳು ಕಳೆದರೂ ವಿಶ್ವನಾಥನಿಂದ ಯಾವುದೇ ಆಹ್ವಾನ ಬರಲಿಲ್ಲ. ಧರ್ಮಶಾಸ್ತ್ರಿ ಮತ್ತೆ ಸದಾಶಿವ ಶಾಸ್ತ್ರಿಯ ಹತ್ತಿರ ಹೋಗಿ, ಗುರುದೇವ, ನೀವು ಹೇಳಿದಂತೆ ಗೋಮಾತೆಯನ್ನು ಕೂಡ ತಂದೆ, ಆದರೂ ವಿಶ್ವನಾಥ ಇನ್ನೂ ಸುಖವಾಗಿದ್ದಾನೆ ಎಂದು ಹೇಳಿದ. ಸದಾಶಿವ ಶಾಸ್ತ್ರಿ ದಿವ್ಯ ದೃಷ್ಟಿಯಿಂದ ನೋಡಿ, ಶಿಷ್ಯ, ಲಕ್ಷ್ಮಿ ನಿನ್ನ ಕುತಂತ್ರವನ್ನು ಕಂಡುಹಿಡಿದಿದ್ದಾಳೆ. ಅವಳು ಗೋಮಾತೆಯ ಕೊಂಬುಗಳ ಮೇಲೆ ಚಂದನ ಅರಿಶಿನ ಹಚ್ಚಿ
ಉಳಿದ ಮಿಶ್ರಣ ಇರುವ ಬಟ್ಟಲನ್ನು ದೇವರ ಮನೆಯಲ್ಲಿ ಇಟ್ಟಿದ್ದಾಳೆ. ನೀನು ಆ ಪಾತ್ರೆಯನ್ನು ಹೇಗಾದರೂ ತೆಗೆದುಕೋ ಎಂದು ಹೇಳಿದರು. ಧರ್ಮಶಾಸ್ತ್ರಿ ವಿಶ್ವನಾಥನ ಮನೆಗೆ ಹೋಗಿ ಆ ಬಟ್ಟಲನ್ನು ಕೇಳಿದ. ಅದನ್ನು ಕೇಳಿಸಿಕೊಂಡ ಲಕ್ಷ್ಮಿ ಬೇರೆ ಬಟ್ಟಲಿನಲ್ಲಿ ಸ್ವಲ್ಪ ಅರಿಶಿಣ ಚಂದನ ಬೆರೆಸಿ ಅದನ್ನು ದೇವರ ಮನೆಯಲ್ಲಿ ಇಟ್ಟಳು. ವಿಶ್ವನಾಥ ಆ ಬಟ್ಟಲನ್ನು ತಂದು ಧರ್ಮಶಾಸ್ತ್ರಿಗೆ ಕೊಟ್ಟ. ಅದನ್ನು ತೆಗೆದುಕೊಂಡ ಧರ್ಮಶಾಸ್ತ್ರಿ ಈಗಲಾದರೂ ವಿಶ್ವನಾಥನ ಮನೆ ನಾಶವಾಗಲಿ ಎಂದು ಆಸೆಪಟ್ಟ. ಆದರೆ ತಿಂಗಳುಗಳು ಕಳೆದಷ್ಟು ವಿಶ್ವನಾಥನ ಮನೆ ಮಾತ್ರ ಅಭಿವೃದ್ಧಿಯಾಗುತ್ತಿತ್ತು. ಇನ್ನು ಧರ್ಮಶಾಸ್ತ್ರಿ ನಿರಾಸೆಯಿಂದ ಸದಾಶಿವಶಾಸ್ತ್ರಿಯ ಹತ್ತಿರ ಹೋಗಿ ಸಪ್ಪೆ ಮುಖ ಮಾಡಿಕೊಂಡು, ಗುರುದೇವ, ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಯಿತು ಎಂದು ಹೇಳಿದ. ಆಗ ಸದಾಶಿವಶಾಸ್ತ್ರಿ, ಶಿಷ್ಯ, ಲಕ್ಷ್ಮಿ ತುಂಬಾನೇ ಬುದ್ಧಿವಂತ ಹೆಣ್ಣು. ಅವಳು ಮನೆಯಲ್ಲಿ ಇರುವಷ್ಟು ಕಾಲ ನೀನು ವಿಶ್ವನಾಥನ ಮನೆಯನ್ನು ಏನೂ ಮಾಡಲು ಆಗದು. ಏನಾದರೂ ಮಾಡಿ ಅವಳನ್ನು ಮನೆಯಿಂದ ಹೊರಗೆ ಕಳಿಸಿದರೆ ನಿನ್ನ ಆಸೆ ಈಡೇರುತ್ತದೆ ಎಂದು ಹೇಳಿದರು. ಧರ್ಮಶಾಸ್ತ್ರಿ ಅದಕ್ಕಾಗಿ ಒಂದು ಕುತಂತ್ರ ಮಾಡಿದ. ಅವನು ವಿಶ್ವನಾಥನ ಮನೆಗೆ ಹೋಗಿ, ವಿಶ್ವನಾಥ, ನಿನ್ನ ಮನೆಗೆ ದೊಡ್ಡ ಆಪತ್ತು ಬರಲಿದೆ. ನಿನ್ನ ಕಿರಿಯ ಸೊಸೆ ಲಕ್ಷ್ಮಿ ಕಾರಣದಿಂದ ನಿನ್ನ ವಂಶವೇ ನಾಶವಾಗಲಿದೆ. ನೀನು ಈ ಕೂಡಲೇ ಎಚ್ಚೆತ್ತುಕೊಂಡು ಅವಳನ್ನು ಮೊದಲು ಮನೆಯಿಂದ ಕಳಿಸಿಬಿಡು ಎಂದು ಹೇಳಿದ. ವಿಶ್ವನಾಥ ಮೊದಮೊದಲು ನಂಬಲಿಲ್ಲ. ಆದರೆ ಧರ್ಮಶಾಸ್ತ್ರಿ ಪದೇ ಪದೇ ಅದನ್ನೇ ಹೇಳಿದ್ದರಿಂದ ವಿಶ್ವನಾಥನಲ್ಲೂ ಗೊಂದಲ ಶುರುವಾಯಿತು. ಇನ್ನು ದುಃಖದಿಂದ ಸೊಸೆ ಲಕ್ಷ್ಮಿಯನ್ನು ಕರೆದು, ಮಗಳೇ, ನಿನ್ನ ಕಾರಣದಿಂದ ನಮ್ಮ ಇಡೀ ಕುಟುಂಬಕ್ಕೆ ನಷ್ಟ ಬರಲಿದೆ. ಹಾಗಾಗಿ ನೀನು ದೊಡ್ಡ ಮನಸ್ಸು ಮಾಡಿಕೊಂಡು ಇಲ್ಲಿಂದ ಹೊರಟು ಹೋಗು ಎಂದು ಹೇಳಿದ. ಲಕ್ಷ್ಮಿಗೆ ಧರ್ಮಶಾಸ್ತ್ರಿಯ ಕುತಂತ್ರ ಅರ್ಥವಾಯಿತು. ಆದರೆ ಮಾವನ ಮಾತನ್ನು ತಿರಸ್ಕರಿಸಲು ಇಷ್ಟವಿಲ್ಲದೆ ಸರಿ ಎಂದು ಒಪ್ಪಿಕೊಂಡಳು. ಹೆಂಡತಿಯ ನಿರ್ಧಾರ ಕೇಳಿದ ಅವಳ ಗಂಡ ಸುಭದ್ರ ತುಂಬಾ ದುಃಖದಿಂದ, ತಂದೆ, ಮದುವೆಯಾದಾಗ ಕಷ್ಟ ಸುಖದಲ್ಲಿ ಭಾಗಿಯಾಗಿರುತ್ತೇನೆ ಎಂದು ನನ್ನ ಹೆಂಡತಿಗೆ ಮಾತು ಕೊಟ್ಟಿದ್ದೇನೆ. ಈಗ ಅವಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂದರೆ ನನಗೂ ಕೂಡ ಇಲ್ಲಿ ಜಾಗ ಇಲ್ಲ. ನಾನು ನನ್ನ ಲಕ್ಷ್ಮಿ ಮನೆಯಿಂದ ಹೊರಟು ಹೋಗುತ್ತೇವೆ ಎಂದು ಹೇಳಿ ಹೆಂಡತಿಯನ್ನು ಕರೆದುಕೊಂಡು ಪಕ್ಕದ ಊರಿಗೆ ಹೋದ. ಅಲ್ಲಿ ಇಬ್ಬರು ಒಂದು ಪುಟ್ಟ ಗುಡಿಸಲಿನಲ್ಲಿ ವಾಸವಿದ್ದರು. ಸುಭದ್ರ ತುಂಬಾ ಕಷ್ಟಪಟ್ಟು ಹಣ ಕೂಡಿಟ್ಟು ಒಂದು ಪುಟ್ಟ ವ್ಯಾಪಾರ ಶುರು ಮಾಡಿದ. ಅವನ ಛಲ, ಬುದ್ಧಿವಂತಿಕೆ ಹಾಗೂ ಧರ್ಮಬುದ್ಧಿಯಿಂದ ಆ ವ್ಯಾಪಾರ ಕೆಲವೇ ದಿನಗಳಲ್ಲಿ ಅಭಿವೃದ್ಧಿಯಾಯಿತು. ಕೆಲವೇ ದಿನಗಳಲ್ಲಿ ಚೆನ್ನಾಗಿ ಹಣ ದುಡಿದು ಸ್ವಂತ ಮನೆ ಕೂಡ ಕಟ್ಟಿಕೊಂಡರು. ಆದರೆ ಇಲ್ಲಿ ವಿಶ್ವನಾಥನ ಮನೆಯಲ್ಲಿ ಮಾತ್ರ ಎಲ್ಲವೂ ತಲೆಕೆಳಗಾಯಿತು. ಧರ್ಮಶಾಸ್ತ್ರಿಯ ಕುತಂತ್ರದಿಂದ ಮನೆಯಲ್ಲಿ ಗಲಾಟೆಗಳು ಶುರುವಾಯಿತು. ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗದಂತಾಯಿತು. ಹಿರಿಯ ಮಗನಾದ ವೀರಭದ್ರ ಕೆಟ್ಟ ಅಭ್ಯಾಸಗಳನ್ನು ಕಲಿತುಕೊಂಡು ಹಣವನ್ನು ದುಂಡು ವೆಚ್ಚ ಮಾಡಲು ಶುರು ಮಾಡಿದ. ಪೂಜೆಗಳ ಹೆಸರು ಹೇಳಿ ಧರ್ಮಶಾಸ್ತ್ರಿ ವಿಶ್ವನಾಥನ ಹಣವೆಲ್ಲ ದೋಚಿದ. ವ್ಯಾಪಾರ ನೋಡಿಕೊಳ್ಳಲು ವಿಶ್ವನಾಥನಿಗೆ ಶಕ್ತಿ ಇಲ್ಲ. ಹಿರಿಯ ಮಗ ಮನೆಯಲ್ಲಿಲ್ಲ. ಹಾಗಾಗಿ ವ್ಯಾಪಾರವೆಲ್ಲ ಹಿರಿಯ ಮಗ ವೀರಭದ್ರನ ಕೈಯಲ್ಲಿತ್ತು. ಆದರೆ ಅವನು ಕೆಟ್ಟ ಅಭ್ಯಾಸಗಳನ್ನು ಕಲಿತುಕೊಂಡಿದ್ದರಿಂದ ಎಲ್ಲವನ್ನೂ ಕೂಡ ನಾಶ ಮಾಡಿದ. ಮನೆಯಲ್ಲಿ ತಿನ್ನಲು ಕೂಡ ಗತಿ ಇಲ್ಲದಂತಾಯಿತು. ಮೊದಲೇ ಆ ಗ್ರಾಮದಲ್ಲಿ ತುಂಬಾ ಜನರಿಗೆ ವಿಶ್ವನಾಥನ ಮೇಲೆ ಅಸೂಯೆ ಇತ್ತು. ಹಾಗಾಗಿ ಅವರೆಲ್ಲರೂ ಕೂಡ ವಿಶ್ವನಾಥನನ್ನು ಇನ್ನಷ್ಟು ಕುಗ್ಗಿಸಲು ಚುಚ್ಚು ಮಾತುಗಳನ್ನು ಆಡುತ್ತಿದ್ದರು. ಒಂದು ಕಡೆ ಚುಚ್ಚು ಮಾತುಗಳು, ಒಂದು ಕಡೆ ಕಷ್ಟ, ಒಂದು ಕಡೆ ಹಸಿವು. ದಿಕ್ಕು ತೋಚದ ಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲು ನದಿ ಹತ್ತಿರ ಹೋದ ವಿಶ್ವನಾಥ. ಆದರೆ ನದಿ ಹತ್ತಿರ ಒಬ್ಬ ಸಾಧು ಕಾಣಿಸಿದರು. ವಿಶ್ವನಾಥ ಅವರಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡಿದ. ಆ ಸಾಧು ಆಶೀರ್ವಾದ ಮಾಡಿ, ನೀನು ಏಕಿಷ್ಟು ದುಃಖದಲ್ಲಿ ಇದ್ದೀಯಾ ಎಂದು ಕೇಳಿದರು. ವಿಶ್ವನಾಥ ಅವನ ಕಷ್ಟಗಳನ್ನು ಹೇಳಿದ. ಆಗ ಆ ಸಾಧು, ವಿಶ್ವನಾಥ, ನಿನ್ನ ಕತೆ ಕೇಳಿದ ಮೇಲೆ ನನಗೆ ಅರ್ಥವಾಗಿದ್ದು ಒಂದೇ ಒಂದು. ನಿನ್ನ ಕಷ್ಟಗಳು ನೀನು ನಿನ್ನ ಕಿರಿಯ ಸೊಸೆ ಲಕ್ಷ್ಮಿಯನ್ನು ಮನೆಯಿಂದ ಕಳಿಸಿದ ದಿನದಿಂದ ಶುರುವಾಗಿದೆ. ನಿನ್ನ ಕಿರಿಯ ಸೊಸೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ.
ಆಕೆಯ ಭಕ್ತಿ ಮತ್ತು ಧರ್ಮದಿಂದ ನಿನ್ನ ಮನೆ ಸುಖ ಸಂಪತ್ತಿನಿಂದ ತುಂಬಿತ್ತು. ಆದರೆ ನೀನು ಯಾರದೋ ಮೂರನೇ ವ್ಯಕ್ತಿ ಮಾತು ಕೇಳಿ ನಿನ್ನ ಮನೆಯ ಲಕ್ಷ್ಮಿಯನ್ನು ನೀನೇ ಓಡಿಸಿದೆ ಎಂದು ಹೇಳಿದರು. ಸಾಧುಗಳು ಹೇಳಿದ ಮಾತು ವಿಶ್ವನಾಥನಿಗೆ ನಿಜ ಅನಿಸಿತು. ಕೂಡಲೇ ಪಕ್ಕದ ಊರಿನಲ್ಲಿದ್ದ ಮಗನ ಮನೆಗೆ ಹೋದ. ಸೊಸೆಯ ಮುಂದೆ ಕೈ ಜೋಡಿಸಿ ನಿಂತುಕೊಂಡು, ಮಗಳೇ, ನನ್ನನ್ನು ಕ್ಷಮಿಸಿಬಿಡು. ನನಗೆ ವಯಸ್ಸಾದ ಕಾರಣ ನನ್ನ ವಿವೇಕ ಕೆಲಸ ಮಾಡುತ್ತಿಲ್ಲ. ನೀನು ನನ್ನ ಮನೆಯ ಮಹಾಲಕ್ಷ್ಮಿ. ನೀನು ನಮ್ಮ ಮನೆಗೆ ಬಂದ ದಿನದಿಂದ ನಮ್ಮ ಮನೆ, ನಮ್ಮ ವ್ಯಾಪಾರ ಎಲ್ಲವೂ ಕೂಡ ಅಭಿವೃದ್ಧಿಯಾಯಿತು. ಇದೆಲ್ಲ ತಿಳಿದ ಮೇಲೂ ನಾನು ಆ ಧರ್ಮಶಾಸ್ತ್ರೀಯ ಮಾತುಗಳನ್ನು ನಂಬಿ ನಿನ್ನನ್ನು ಮನೆಯಿಂದ ಕಳಿಸಿಬಿಟ್ಟೆ. ಅಂದಿನಿಂದ ನಮ್ಮ ಮನೆ ಬೀದಿಗೆ ಬಂದು ಬಿಟ್ಟಿತು ಎಂದು ಕಣ್ಣೀರು ಹಾಕಿದ. ಆಗ ಲಕ್ಷ್ಮಿ ನಗುತ್ತಾ, ಮಾವ, ನೀವು ಚಿಂತೆ ಮಾಡಬೇಡಿ. ಆ ಕುಟುಂಬ ಚೆನ್ನಾಗಿರಲಿ ಎಂಬ ಕಾರಣದಿಂದಲೇ ನಾನು ಮನೆಯಿಂದ ಹೊರಗೆ ಹೋಗಲು ಒಪ್ಪಿಕೊಂಡೆ. ಈಗ ಆ ಮನೆ ನಾಶವಾಗಿದೆ ಅಂದ ಮೇಲೆ ನಾನು ಯಾವ ರೀತಿ ತಾನೇ ನೆಮ್ಮದಿಯಿಂದ ಇರಲು ಸಾಧ್ಯ? ಈ ಮನೆ ಯಾವ ರೀತಿ ನನ್ನದೋ ಆ ಮನೆ ಕೂಡ ನನ್ನದೇ. ಅದು ನನ್ನ ಕುಟುಂಬ. ನಾನು ಮತ್ತೆ ಬರುತ್ತೇನೆ ಎಂದು ಹೇಳಿದಳು. ಮಾರನೆಯ ದಿನ ಸುಭದ್ರ, ಲಕ್ಷ್ಮಿ ಹಾಗೂ ವಿಶ್ವನಾಥ ಅವರ ಮನೆಗೆ ಹಿಂದಿರುಗಿ ಬಂದರು. ಕೆಲವೇ ದಿನಗಳಲ್ಲಿ ವಿಶ್ವನಾಥನ ವ್ಯಾಪಾರ ಮತ್ತೆ ಮೊದಲಿನ ಸ್ಥಿತಿಗೆ ಬಂತು. ಮನೆ ಸಂತೋಷದಲ್ಲಿ ತುಂಬಿಕೊಂಡಿತು ಎಂದು ಕತೆ ಮುಗಿಸಿದ ಪರಮೇಶ್ವರ ಗೋಮಾತೆಯೊಂದಿಗೆ, ಗೋಮಾತೆ, ಈಗ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತೇನೆ ಕೇಳು. ಯಾವ ಮನೆಯಲ್ಲಿ ಈ 3 ಜನರ ಮಾತು ಕೇಳುತ್ತಾರೋ ಆ ಮನೆ ನಾಶವಾಗುತ್ತದೆ. ಮೊದಲನೆಯದು ಅಹಂಕಾರ ಮತ್ತು ಕೆಟ್ಟ ಬುದ್ಧಿ ಇರುವಂತಹ ವ್ಯಕ್ತಿಗಳು. ಎರಡನೆಯದು ದುರಾಸೆ, ಅಪ್ರಾಮಾಣಿಕತೆ ಮತ್ತು ಅನೈತಿಕತೆ ಇರುವಂತಹ ಹೆಣ್ಣು. ಮೂರನೆಯದು ಹೊರಗಿನ ವ್ಯಕ್ತಿಗಳ ಮಾತುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವವರು. ಈ 3 ವ್ಯಕ್ತಿಗಳ ಮಾತುಗಳನ್ನು ಕೇಳುವುದರಿಂದ ಮನೆ ನಾಶವಾಗುತ್ತದೆ. ಗೋಮಾತೆ, ಇದು ನಿನ್ನ ಮೊದಲನೇ ಪ್ರಶ್ನೆಗೆ ಉತ್ತರ. ಇನ್ನು ನಿನ್ನ ಎರಡನೇ ಪ್ರಶ್ನೆ, ಮನುಷ್ಯ ಯಾವ ಪಾಪಗಳಿಂದ ದರಿದ್ರ ಅನುಭವಿಸುತ್ತಾನೆ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಪ್ರಕಾರ ಮನುಷ್ಯ ಅವನ ವಿವೇಕ, ಕಷ್ಟಪಡುವ ಶಕ್ತಿ, ಬುದ್ಧಿ ಮತ್ತು ಚಳುವಳಿಯ ಮೇಲೆ ಅನುಮಾನ ಪಡಬಾರದು. ಸತ್ಯ ಹಾಗೂ ಧರ್ಮ ಮಾರ್ಗದಲ್ಲಿ ನಡೆಯುತ್ತಾ ನಿರಂತರ ಕೃಷಿ ಮಾಡಬೇಕು. ಸುಳ್ಳಿನ ಆಶ್ರಯ ಪಡೆಯುವವರು, ಅಂದರೆ ಸುಳ್ಳಿಗೆ ಹೆಚ್ಚು ಬೆಲೆ ಕೊಡುವವರು, ತಮ್ಮ ಮೇಲೆ ನಂಬಿಕೆ ಕಳೆದುಕೊಂಡವರು ಎಂದಿಗೂ ಕೂಡ ಗೆಲುವು ಸಾಧಿಸಲು ಆಗುವುದಿಲ್ಲ. ನಿರಂತರವಾಗಿ ಪ್ರಯತ್ನ ಮಾಡುತ್ತಾ ನಂಬಿಕೆಯಿಂದ ಇರುವವರು ಕಷ್ಟದಿಂದ ಹಾಗೂ ದರಿದ್ರದಿಂದ ಬೇಗನೆ ಹೊರಬರುತ್ತಾರೆ ಎಂದು ಪರಮೇಶ್ವರ ಹೇಳಿದರು. ಆಗ ಗೋಮಾತೆ, ಪ್ರಭು, ಈ ಕತೆ ಕೇಳಿ ನನ್ನ ಜೀವನ ಪಾವನವಾಯಿತು ಎಂದು ಶಿವ ಪಾರ್ವತಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಯಿತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.